By the divine grace of Jagat Janani Jagannatha Sri Jnanakshi Rajarajeshwari, once again repeatedly by the grace of all our elders and all our masters who have been so kind enough to give us knowledge, which is the treasure of our life. We are seated here today on this beautiful Friday to continue our study of the Srimad Devi Bhagavata Mahapurana. You are already aware that every Friday we are having this Devi Bhagavata Mahapurana, and we have time and again meditated upon that fact that Paramatma is all powerful. ನಿಮಗೆಲ್ಲರಿಗೂ ಸ್ಮರಣೆ ಇರಬಹುದು, ನಾವು ಶುಕ್ರವಾರದಂದು ಮಾತ್ರ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣವನ್ನು ಅಧ್ಯಯನ ಮಾಡ್ತೇವೆ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣವನ್ನು ಅಧ್ಯಯನ ಮಾಡಬೇಕಾದ್ರೆ ಇದರಲ್ಲಿ ಪ್ರಧಾನವಾದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಪರಮಾತ್ಮ ಬಂದು ಯಾವ ರೂಪದಲ್ಲಿ ಬೇಕಾದರೂ ಕೂಡ ನಮಗೆ ದರ್ಶನ ಕೊಡಬಹುದು. ಪರಮಾತ್ಮ ಬಂದು ಯಾವ ರೂಪದಲ್ಲಿ ಬೇಕಾದ್ರೂ ನಮಗೆ ದರ್ಶನ ಕೊಡ್ಬೋದು. ಪರಮಾತ್ಮನೇ ದೇವಿ, ಪರಮಾತ್ಮನೇ ಶಿವ, ಪರಮಾತ್ಮನೇ ಭಗವಂತನಾದ ನಾರಾಯಣ, ಪರಮಾತ್ಮನೇ ಹನುಮಂತನಾಗಿಯೂ ಬರೋದು, ಪರಮಾತ್ಮನೇ ಶ್ರೀರಾಮರಾಗಿಯೂ ಬರೋದು. ಇವಾಗ ನೀವು ನಿನ್ನೆ ಭಾಗವತವನ್ನು ಓದ್ತಾ ಇರಬೇಕಾದ್ರೆ, ಶ್ರೀಮದ್ ಭಾಗವತವನ್ನು ಓದ್ತಾ ಇರಬೇಕಾದ್ರೆ ನೀವು ನೋಡಿರ್ತೀರ, ಅದರಲ್ಲಿ ಪ್ರಧಾನವಾದ ದೇವರು ಯಾರು? ಅದರಲ್ಲಿ ಶ್ರೀಮದ್ ಭಾಗವತದಲ್ಲಿ ಭಗವಂತನಾದ ನಾರಾಯಣ. ಅಲ್ಲಿ ನಾರಾಯಣನ ವಿಶೇಷವನ್ನು ಹೇಳ್ತಾ ಇರ್ತಾರೆ. ಈ ದೇವಿ ಭಾಗವತದಲ್ಲಿ ವಿಶೇಷವಾಗಿ ಇರೋದು ಯಾರು? ದೇವಿ. ಇದರಲ್ಲಿ ಪ್ರಧಾನವಾಗಿರೋದು ದೇವಿನೇ. ಇದರ ಎರಡೂ ಥರ ನಾವು ಓದಿದ್ರು ಕೂಡ ಪರಮಾತ್ಮ ಒಬ್ಬರೇ ತಾನೆ. ಸೊ ಯು ಮೇ ರೀಡ್ ಇನ್ ದಿ ಶ್ರೀಮದ್ ಭಾಗವತಂ yesterday we read, for example, that there always it is the glory of Sriman Narayan. Glory of Sriman Narayan, who has taken the avatars, many avatars he has taken, but there Sriman Narayan is given all the attributes of Parabrahma or Paramatma. Sriman Narayana has been given the attributes of Paramatma. Paramatma is the highest. Paramatma is the topmost, what we call as the source of the universe. The source of the universe can take any form. We have to repeatedly put it into our intelligence that this repetition, Paramatma can take any form. There was a question in the Bhagavad Gita, Srimad Bhagavad Gita, Krishnana 4ನೇ ಅಧ್ಯಾಯ, in the 4th chapter, Sri Krishna tells Arjuna, hey Arjuna, imam vivasvate yogam proktavan aham avyayam. I have taught this yoga to Surya Bhagavan. ನಾನು ಈ ಯೋಗವನ್ನು ನಿನಗೇನು ಹೇಳ್ಕೊಡ್ತಾ ಇದ್ದೀನೋ ಅದನ್ನು ನಾನು ಸೂರ್ಯನಿಗೆ ಹೇಳ್ಕೊಟ್ಟಿದ್ದೆ ಅಂತ ಕೃಷ್ಣ ಹೇಳ್ತಾರೆ. ಇನ್ನೊಂದ್ಸರಿ ಸ್ಮರಣೆ ಮಾಡಿಕೊಟ್ರು. ಯಾವ ಅಧ್ಯಾಯದಲ್ಲಿ? 4ನೇ ಅಧ್ಯಾಯ, ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ ಮೊದಲನೇ ಶ್ಲೋಕ ಇದು. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ ಮೊದಲನೇ ಶ್ಲೋಕ, the 4th chapter of the Bhagavad Gita, first verse itself, Shri Bhagavan Uvacha, imam vivasvate yogam proktavan aham avyayam. O Arjuna, I taught this imperishable yoga. This imperishable yoga, I taught this to Surya Bhagavan. ಇದರ ಹೇಳಿದ ಕೂಡಲೇ ಅರ್ಜುನನಿಗೆ ಒಂದು ಶಂಕೆ. Arjuna has a doubt, no? So he says, Aparam bhavato janma. Krishna, you were born later. You were born later and Surya was born earlier. How can I understand that you taught this to Surya Bhagavan? ನೀವು ಆಮೇಲೆ ಹುಟ್ಟಿರೋದು ಕೃಷ್ಣ, ನೀವು ಆಮೇಲೆ ಹುಟ್ಟಿರೋದು. ಬಿಕಾಸ್ ಕೃಷ್ಣ ಬಂದು ದ್ವಾಪರ ಯುಗದಲ್ಲಿ ಹುಟ್ಟಿರೋದು, ಅರ್ಜುನ ಯಾವುದು ಯುಗದಲ್ಲಿ ಹುಟ್ಟಿರೋದು? ಅವರು ದ್ವಾಪರ ಯುಗದಲ್ಲೇ ಹುಟ್ಟಿರೋದು. ಸೊ ಕೃಷ್ಣ ಬಂದ್ಬಿಟ್ಟು ಅರ್ಜುನನಿಗೆ ಅತ್ತೆ ಮಗ ಆಗ್ತಾರೆ. ಕೃಷ್ಣನ ಅತ್ತೆ ಕುಂತಿದೇವಿಯ ಮಗ ಯಾರು? ಅರ್ಜುನ. ಸೊ ಕೃಷ್ಣನಿಗೆ ಅತ್ತೆ ಮಗ ಅರ್ಜುನ. ಏನಾಗುತ್ತೆ, ಈ ಯುಗದಲ್ಲಿ ನೀವು ಹುಟ್ಟಿರೋದು. ಸೂರ್ಯ ಭಗವಂತ ಬಂದು ಆದಿಯಿಂದ ಇದ್ದಾರಲ್ಲ, ಸೃಷ್ಟಿ ಕಾಲದ ಆರಂಭದಿಂದ ಇದ್ದಾರಲ್ಲ. ಸೂರ್ಯ ಇಸ್ ದೇರ್ ಸಿನ್ಸ್ ದಿ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಇಟ್ ಸೆಲ್ಫ್. ಹೌ ಕ್ಯಾನ್ ಯು ಸೇ ದಟ್ ಯು ಟಾಟ್ ದಿಸ್ ಟು ದಟ್ ಒನ್? ಸೊ ಅರ್ಜುನ ಈಸ್ ಇಗ್ನರೆಂಟ್ ಆಫ್ ದಿ ಪರಮಾತ್ಮ ತತ್ವ. Arjuna is not able to understand that Krishna is not an ordinary human being. ಸಾಮಾನ್ಯವಾದ ಮನುಷ್ಯ ಅಲ್ಲವಲ್ಲ ಕೃಷ್ಣ, ಸಾಮಾನ್ಯವಾದ ಮನುಷ್ಯ ಅಲ್ಲ ಎಂಬುದು ಅರ್ಜುನನಿಗೆ ಗೊತ್ತಿಲ್ಲ. ಅದಕ್ಕೆ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾರೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ.
ಹೇ ಅರ್ಜುನ, ನೀನು ಹುಟ್ಟುತ್ತೀಯ, ನಾನು ಹುಟ್ಟುತ್ತೀನಿ, ಆದರೆ ನನ್ನ ಹುಟ್ಟಿಗೂ ನಿನ್ನ ಹುಟ್ಟಿಗೂ ವ್ಯತ್ಯಾಸ ಇದೆ. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಯುವರ್ ಬರ್ತ್ ಆ್ಯಂಡ್ ಮೈ ಬರ್ತ್. ದೇರ್ ಇಸ್ ಅ ಮಾರ್ಕ್ಡ್ ಡಿಫರೆನ್ಸ್ ಬಿಟ್ವೀನ್ ಯುವರ್ ಬರ್ತ್ ಆ್ಯಂಡ್ ಮೈ ಬರ್ತ್. ನನ್ನ ಹುಟ್ಟಿಗೂ ನಿನ್ನ ಹುಟ್ಟಿಗೂ ವ್ಯತ್ಯಾಸ ಇದೆ. ಏನಪ್ಪ ವ್ಯತ್ಯಾಸ? ಯು ಆರ್ ಬಾರ್ನ್ ಕಂಪಲ್ಸರಿಲಿ, ಐ ಆಮ್ ಬಾರ್ನ್ ವಾಲಂಟರಿಲಿ. ವೆನೆವರ್ ಐ ವಾಂಟ್ ಐ ಆಮ್ ಬಾರ್ನ್. ನನಗೆ ಯಾವಾಗ ಇಷ್ಟ ಬರುತ್ತೋ ನಾನು ಬೇಕಾದ್ರೆ ಹುಟ್ಟಿಸ್ತೀನಿ. ನನಗೆ ಯಾವಾಗ ಇಷ್ಟ ಇದೆಯೋ ಅವಾಗ ಹುಟ್ಟುತ್ತೀನಿ. ಒಂದು ಸಾರಿ ಕೃಷ್ಣನಾಗಿ ಹುಟ್ಟುತ್ತೀನಿ, ಒಂದು ಸಾರಿ ರಾಮರಾಗಿ ಹುಟ್ಟುತ್ತೀನಿ, ಇನ್ನೊಂದು ಸಾರಿ ಪರಶುರಾಮರಾಗಿ ಹುಟ್ಟುತ್ತೀನಿ, ಇನ್ನೊಂದು ಸಾರಿ ಬಲರಾಮರಾಗಿ, ಇನ್ನೊಂದು ಸಾರಿ ಹುಟ್ಟೋದೇ ಇಲ್ಲ ನಾನು. ನನಗೆ ಸ್ವಾತಂತ್ರ್ಯ ಇದೆ, ಆದರೆ ನಿನಗೆ ಸ್ವಾತಂತ್ರ್ಯ ಇಲ್ಲ. ಅರ್ಜುನ, ನಿನಗೆ ಯು ಡು ನಾಟ್ ಹ್ಯಾವ್ ದಿ ಫ್ರೀಡಮ್ ಆಫ್ ಬೀಯಿಂಗ್ ಬಾರ್ನ್ ಇನ್ ವಾಟ್ ಎವರ್ ಫಾರ್ಮ್ ಯು ವಾಂಟ್, ಅಟ್ ವಾಟ್ ಎವರ್ ಟೈಮ್, ಅಟ್ ವಾಟ್ ಎವರ್ ಪ್ಲೇಸ್. ಯು ಆರ್ ಬೌಂಡ್, ಐ ಆಮ್ ಲಿಬರೇಟೆಡ್. I am free whereas you are bound. This is the difference between Paramatma and Jivatma. ಪರಮಾತ್ಮನಿಗೂ ಜೀವಾತ್ಮನಿಗೂ ವ್ಯತ್ಯಾಸ ಏನು? ಪರಮಾತ್ಮ ಸ್ವತಂತ್ರವಾದ, ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅವರು. ಯಾವಾಗ ಬೇಕಾದ್ರೂ ಯಾವ ರೂಪದಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅವ್ರು ಬಂದು ಹುಟ್ಟಬಹುದು. ಆದರೆ ಜೀವಾತ್ಮರಾದ ಮನುಷ್ಯರಿಗೆ ಹಂಗಲ್ಲ. ನಾವೆಲ್ಲ ಕರ್ಮದ ಫಲದಿಂದ ಹುಟ್ಟುತ್ತೇವೆ. ವಿ ಆರ್ ಬಾರ್ನ್ ಬಿಕಾಸ್ ಆಫ್ ಅವರ್ ಕರ್ಮಸ್. ಕೃಷ್ಣನ ಕರ್ಮ ಇದೆಯಾ? Paramatma does not have karma. So Paramatma can come in the form of Devi also. Paramatma can come in the form of Shiva also. In any form Paramatma. ಇವತ್ತು ನಾವು ಓದ್ತಾ ಇರೋದು ಯಾವುದು? ದೇವಿ ಭಾಗವತ ಮಹಾಪುರಾಣ. So we are on page number 29, verse number 5. We completed verse number 5. 4 we have completed. So Agastya Rishi has gone and approached Bhagavan Skanda. Skanda Bhagavan means our Muruga, Subramanya Swami, Kartikeya. He has reached Kartikeya and he is now requesting Kumara Bhagavan, why don't you tell me about the glory of Devi? You tell me about the glory of Devi. Lord Skanda told her, Satasmai Bhagavan Skanda Kathayamasa Bhurisha Darshani. Lord Skanda told him in full the stories connected with Dhanas, Tirthas, sacred place of pilgrimage, holy rivers, and Vratas, austerities. The glory of Varanasi, Manikarnika, Ganges, and other Tirthas, places of pilgrimage, holy rivers, were described in great detail by Kumara. Now, this much is over. He has described the glory of sacred places. Punya kshetragala, Tirtha kshetragala ಮಹಿಮೆಯನ್ನು ಸ್ಕಂದ ಭಗವಂತ ಯಾರು? ಸುಬ್ರಹ್ಮಣ್ಯ ಸ್ವಾಮಿ ಅಗಸ್ತ್ಯರಿಗೆ ಬೋಧಿಸಿದ್ದಾರೆ. ಶ್ರುತ್ವಾಥ ಸಮುನಿ ಪ್ರೀತಃ ಕುಮಾರಂ ಭೂರಿ ವರ್ಚಸಂ ಪುನಃ ಪಪ್ರಚ್ಛ ಲೋಕಾನಾಂ ಹಿತಾರ್ಥಂ ಕುಂಭ ಸಂಭವಃ. That sage Agastya, having heard all that, became happy and once again asked Kumara, shining with immense splendor, for the sake of welfare of all the worlds, he asks him something. So, say Agastya Rishigalu, ಲೋಕ ಕ್ಷೇಮಕ್ಕೋಸ್ಕರ ಶ್ರೀಮನ್ ಸುಬ್ರಹ್ಮಣ್ಯ ಸ್ವಾಮಿನ ಕೇಳ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ವಿವರಗಳನ್ನು ಕೇಳಿ ದಯವಿಟ್ಟು ನನಗೆ ಹೇಳಿ ಅಂತ ಕೇಳ್ತಾರೆ. ಏನು ಹೇಳ್ತಾರೆ? ಅಗಸ್ತ್ಯ ಉವಾಚ ಭಗವಂಸ್ತಾರಕಾರಾತೆ ದೇವಿ ಭಾಗವತಸ್ಯ ತು ಮಾಹಾತ್ಮ್ಯಂ ಶ್ರವಣೇ ತಸ್ಯ ವಿಧಿಂ ಚಾಪಿ ವದ ಪ್ರಭೋ. Agastya said, O Lord, enemy of Taraka, please tell me the glory of Devi Bhagavatam and the rules regarding hearing it. You remember, today morning we were reading Sri Ramcharitmanas, just at the time when the Vivaha of Shiva and Devi, Parvati was being organized. At that time Tarakasura was born. Tarakasura was born at that particular time. And he had the boon that he cannot be killed by anybody else other than the son of Shiva. That is why Skanda was born. That is why Subramanya Swami was born in order to slay Taraka. ಬೆಳಿಗ್ಗೆ ರಾಮಚರಿತಮಾನಸದಲ್ಲಿ ಓದ್ತಾ ಇರಬೇಕಾದ್ರೆ
ಪಾರ್ವತಿ ಶಿವ ಇಬ್ಬರ ಮದುವೆ ಬಗ್ಗೆ ಪ್ರಸಂಗ ನಡೀತಾ ಇದೆ. ಆವಾಗ ತಾರಕಾಸುರ ಅದೇ ಸಮಯದಲ್ಲಿ ಹುಟ್ಟಿದ್ದಾರೆ. ಇನ್ನೂ ಮದುವೆ ಆಗಿಲ್ಲ, ಶಿವರಿಗೂ ಪಾರ್ವತಿಗೂ ಮದುವೆ ಆಗದೇ ಇರೋ ಸಮಯದಲ್ಲಿ ತಾರಕಾಸುರ ಹುಟ್ಟಿದ್ದಾರೆ. ಅವಾಗ ತಾರಕಾಸುರ ಬಲ ತುಂಬ ಜಾಸ್ತಿ ಇದೆ. ದೇವತೆಗಳನ್ನೆಲ್ಲ ಸೋಲಿಸಿ ಎಲ್ಲ ಲೋಕಗಳನ್ನು ತನ್ನ ವಶಕ್ಕೆ ಮಾಡಿಕೊಂಡು ಎಲ್ಲರಿಗೂ ಕಷ್ಟವನ್ನು ಕೊಡ್ತಾ ಇರಬೇಕಾದ್ರೆ ದೇವತೆಗಳೆಲ್ಲ ಹೋಗಿ ಬ್ರಹ್ಮನ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಹೇ ತಾರಕಾಸುರ ನಮಗೆ ಮುಕ್ತಿ ಬೇಕು ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾರೆ, ತಾರಕಾಸುರನನ್ನು ಕೊಲ್ಲಲು ನಿಮ್ಮಿಂದ ಸಾಧ್ಯವಿಲ್ಲ, ಶಿವನ ಪುತ್ರರೇ ಬಂದು ಅವರನ್ನು ಕೊಲ್ಲಬೇಕು ಅಂತ ಹೇಳಿದಾಗ ಅದಾದಮೇಲೆ ಮದುವೆಯಾಗಿ ಮುರುಘಾ ಹುಟ್ಟುತ್ತಾರೆ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟೋದು. Agastya said, "Oh Lord, enemy of Taraka, please tell me the glory of Devi Bhagavatam and the rules regarding it, hearing it." ಅದಕ್ಕೋಸ್ಕರ ಅಗಸ್ತ್ಯ ಋಷಿ ಕೇಳ್ತಾರೆ, ಹೇ ಸುಬ್ರಹ್ಮಣ್ಯ ಸ್ವಾಮಿಗಳೇ, ನೀವು ನನಗೆ ದೇವಿ ಭಾಗವತವನ್ನು ಕೇಳುವ ವಿಧಿಯನ್ನು ಹೇಳಿಕೊಡಿ, ನನಗೆ ಯಾವ ರೀತಿ ಅದನ್ನು ಕೇಳಬೇಕು ಅದನ್ನು ನೀವು ನನಗೆ ಹೇಳ್ಕೊಡಿ ಅಂತಾರೆ. ದೇವಿ ಭಾಗವತಂ ನಾಮ ಪುರಾಣಂ ಪರಮೋತ್ತಮಂ ತ್ರೈಲೋಕ್ಯ ಜನನೀ ಸಾಕ್ಷಾತ್ ಗೀಯತೆ ಯತ್ರ ಶಾಶ್ವತೀ. Now Agastya Rishi is saying, I have heard that Devi Bhagavata is the most supreme, wherein the eternal mother of the three worlds is praised and sung directly out. ನಾನು ಕೇಳಿದ್ದೀನಿ, ದೇವಿ ಭಾಗವತ ಎಂಬುದು ಅದ್ಭುತವಾದ ಗ್ರಂಥ. ಅದರಲ್ಲಿ ದೇವಿ ಅಂದರೆ ಈ ಮೂರು ಲೋಕಗಳಿಗೆ ಕಾರಣವಾದ ದೇವಿ, ಈ ಜಗಜ್ಜನನಿಯ ಬಗ್ಗೆ ತುಂಬ ವಿಸ್ತಾರವಾಗಿ ಅದರಲ್ಲಿ ಹೇಳಿದಾರಂತೆ, ದಯವಿಟ್ಟು ಅದನ್ನು ನಮಗೆ ಹೇಳಿಕೊಡಿ ಅಂತ ಅಗಸ್ತ್ಯರು ಕೇಳ್ತಾ ಇದ್ದಾರೆ. ಸ್ಕಂದ ಉವಾಚ ಶ್ರೀ ಭಾಗವತ ಮಾಹಾತ್ಮ್ಯಂ ಕೋ ವಕ್ತುಂ ವಿಸ್ತರಾತ್ ಕ್ಷಮಃ ಶೃಣು ಸಂಕ್ಷೇಪತೋ ಬ್ರಹ್ಮನ್ ಕಥಯಿಷ್ಯಾಮಿ ಸಾಂಪ್ರತಂ. ಅದಕ್ಕೆ ಮುರುಘಾ ಹೇಳ್ತಾರೆ, ಓ ಅಗಸ್ತ್ಯ ಋಷಿಗಳೇ, ಯಾರಿಗೆ ಈ ಸಾಮರ್ಥ್ಯ ಇದೆ, ನಿಜವಾಗಿಯೂ ದೇವಿಯ ಮಹಿಮೆಯನ್ನು ಪೂರ್ಣವಾಗಿ ಹೇಳೋದ್ರಲ್ಲಿ ಯಾರಿಗೆ ಸಾಮರ್ಥ್ಯ ಇದೆ, ಆದರೂ ಕೂಡ ನಾನು ಸಂಕ್ಷೇಪವಾಗಿ ನಿಮಗೆ ಹೇಳ್ತೇನೆ ಕೇಳಿ. Agastya Rishi had asked the question, please tell me about Devi Bhagavatam. So Bhagavan Muruga is saying, who is there capable of telling in detail this entire glory of Devi? So I will not be able to do so. I will tell you in brief. That is my capacity. Ya Nitya Satchidananda Rupini Jagadambika ಸಾಕ್ಷಾತ್ ಸಮಾಶ್ರಿತಾ ಯತ್ರ ಭುಕ್ತಿ ಮುಕ್ತಿ ಪ್ರದಾಯಿನಿ. ಮತ್ತೆ ಹೇಳ್ತಾರೆ, ಮುರುಘಾ ಹೇಳ್ತಾರೆ, ದಟ್ ಫೇಮಸ್ ಇಟರ್ನಲ್ ಮದರ್ ಗಾಡೆಸ್ ಆಫ್ ದ ಯೂನಿವರ್ಸ್, ಆಫ್ ದ ಫಾರ್ಮ್ ಆಫ್ ಎಕ್ಸಿಸ್ಟೆನ್ಸ್, ಕಾನ್ಷಿಯಸ್ನೆಸ್ ಅಂಡ್ ಬ್ಲಿಸ್ is residing in the Bhagavata right in front of us, bestowing all worldly joys and liberation. ಆ ದೇವಿ ಬಂದು ಸಚ್ಚಿದಾನಂದ ರೂಪಿಣಿ ಆಗಿದ್ದಾಳೆ. ಸಚ್ಚಿದಾನಂದ ಅಂದರೆ ಸತ್ ಅಂದರೆ ಇರೋದು, ಯಾವಾಗಲೂ ಇರೋದು. ಚಿತ್ ಅಂದರೆ ಜ್ಞಾನ, ಆನಂದ ಅಂದರೆ ಸಂತೋಷ. ಮೂರು ರೂಪವಾಗಿಯೂ ಸಚ್ಚಿದಾನಂದ ರೂಪಿಣಿಯಾಗಿ ದೇವಿ ನಿರಂತರವಾಗಿಯೂ ಇಲ್ಲೇ ವಾಸ ಮಾಡ್ತಾ ಇದ್ದಾಳೆ, ಈ ಭಾಗವತ ಗ್ರಂಥದಲ್ಲೇ ವಾಸ ಮಾಡ್ತಾ ಇದ್ದಾಳೆ. ಶಿ ಈಸ್ ರಿಸೈಡಿಂಗ್ ಇನ್ ದಿಸ್ ಶ್ರೀಮದ್ ಭಾಗವತಂ, ದೇವಿ ಭಾಗವತ ಮಹಾಪುರಾಣ. ಅತಸ್ತದ್ ವಾಂಗ್ಮಯೀ ಮೂರ್ತಿರ್ ದೇವಿ ಭಾಗವತೆ ಮುನೆ ಪಠನಾತ್ ಶ್ರವಣಾದ್ಯಸ್ಯ ನ ಕಿಂಚಿದಿಹ ದುರ್ಲಭಂ. ಆದ್ದರಿಂದ ಅಗಸ್ತ್ಯ ಋಷಿಗಳೇ, ಈ ಭಾಗವತ ಮಹಾಪುರಾಣ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಇದೆಲ್ಲ, ಇದರಲ್ಲಿ ಎಲ್ಲವೂ ಅಡಗಿದೆ. ದೇವಿಯ ಸ್ವರೂಪವೇ ಇದಾಗಿರೋದ್ರಿಂದ ಇದನ್ನು ಓದಿದರೆ ಏನೂ ನಮಗೆ ಸಿಗದೇ ಇರೋಲ್ಲ, ಎಲ್ಲವೂ ಸಿಗುತ್ತೆ ನಮಗೆ. ಎಲ್ಲ ಭುಕ್ತಿ ಮತ್ತು ಮುಕ್ತಿ. ಭುಕ್ತಿ ಅಂದರೆ ಇಹಲೋಕ ಸುಖ, ಮುಕ್ತಿ ಅಂದರೆ ಈ ಲೋಕವನ್ನು ಬಿಟ್ಟ ಮೇಲೆ ನಮಗೆ ಸಂತೋಷ ಇರುತ್ತೆ, ಅದಕ್ಕೆ ಮುಕ್ತಿ ಅಂತ.
ಇಲ್ಲಿರುವಾಗ ಬರೋ ಸುಖಕ್ಕೆ ಮುಕ್ತಿ. This world, whatever we experience, joy and happiness in this world, it is called as bhukti or bhoga. And that which we experience after release of the binding from here is called as mukti or moksha. So bhukti, mukti, bhoga, moksha. These are the two words which are constantly in this context used. Asid vivasvata putraha Shraddha iti shrutaha Sonapatyo karodishtim Vasishthanumato nrupaha. ಇಲ್ಲಿಂದ ಒಂದು ಕಥೆ ಶುರುವಾಗುತ್ತೆ, ಗಮನವಾಗಿ ಕೇಳಬೇಕು. ಯು ಶುಡ್ ಲಿಸನ್ ಟು ದಿಸ್ ಸ್ಟೋರಿ, ವೆರಿ ವೆರಿ ಪೆಕ್ಯುಲಿಯರ್ ಸ್ಟೋರಿ. And maybe you will never have heard such a story anywhere before. Such a story is going to come. Very, very peculiar story. And in this one you will understand the Leela, what we call as the Leela. Leela means the joyful activities of Devi. ಆನಂದಕರವಾದ ಕೆಲಸಗಳನ್ನು ದೇವಿ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಅದೆಲ್ಲ ನೀವು ಇದನ್ನು ಗಮನಿಸಿ ಕೇಳಬೇಕು. ಅರ್ಥ ಆಯ್ತಾ? There was a son of the sun god. ಸೂರ್ಯದೇವನ ಒಬ್ಬ ಪುತ್ರ ಇದ್ದ, ಅವನ ಹೆಸರು ಶ್ರಾದ್ಧ ದೇವ. ಸೂರ್ಯನ ಒಬ್ಬ ಪುತ್ರ ಇದ್ದ, ಅವರ ಹೆಸರು ಶ್ರಾದ್ಧ ದೇವ. ಆ ಶ್ರಾದ್ಧ ದೇವನಿಗೆ ಮಕ್ಕಳಿರಲಿಲ್ಲ. ಹಿ ಹ್ಯಾಡ್ ನೋ ಚಿಲ್ಡ್ರನ್. ಅದಕ್ಕೋಸ್ಕರ ಅವರು ಒಂದು ಪುತ್ರ ಕಾಮೇಷ್ಟಿ ಯಜ್ಞವನ್ನು ವಸಿಷ್ಠರ ಅನುಮತಿಯಿಂದ ಮಾಡ್ತಾರೆ. ಸೊ ಈ ಪರ್ಫಾರ್ಮ್ಸ್ ಅ ಯಜ್ಞ ಕಾಲ್ಡ್ ಎಸ್ ಪುತ್ರ ಕಾಮೇಷ್ಟಿ ಯಜ್ಞ ಟು ಅಟೈನ್ ಎ ಸನ್. ಸೊ ದಟ್ ಯಜ್ಞ ಇಸ್ ಕಾಲ್ಡ್ ಎಸ್ ಪುತ್ರ ಕಾಮೇಷ್ಟಿ ಯಜ್ಞ. ದ ಒನ್ ಹೂ ಡಿಸೈರ್ಸ್ ಎ ಸನ್ ಪರ್ಫಾರ್ಮ್ಸ್ ದಿಸ್ ಯಜ್ಞ. ಅಂದರೆ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಆಯೋಜನೆ ಮಾಡಿ ಏನಕ್ಕೋಸ್ಕರ? ಪುತ್ರ ಪ್ರಾಪ್ತಿಗೋಸ್ಕರ. ಹೋತಾರಂ ಪ್ರಾರ್ಥಯಾಮಾಸ ಶ್ರದ್ಧಾತ ದಯಿತಾ ಮನೋ ಕನ್ಯಾ ಭವತು ಮೇ ಬ್ರಹ್ಮನ್ ತಥೋಪಾಯೋ ವಿಧೀಯತಾಂ. See, there is a small error here. Okay? There is an error in this one. The story is that he wanted a son. And then Shraddha, wife of the Manu, Shraddha Deva, requested the Hota, O Brahman, let a daughter, see now, the husband, Shraddha Deva. Shraddha Deva yaru? Putra Bekan. Shraddha Devana hendati ಹೆಸರು Shraddha. Shraddha Devana hendati ಹೆಸರು Shraddha. Her wife, his wife's name is Shraddha. So she wanted a daughter. ಅವಳಿಗೆ ಏನು ಬೇಕಾಗಿತ್ತು? ಹೆಣ್ಮಗು ಬೇಕಾಗಿತ್ತು. ಹೆಂಡತಿಗೆ ಏನು ಬೇಕಾಗಿತ್ತು? ಹೆಣ್ಮಗು. ಗಂಡನಿಗೆ ಏನು ಬೇಕು? ಗಂಡು ಬೇಕು. ಅವ್ರೇನು ಮಾಡಿಬಿಟ್ರು? ಹೋಮ ಆರಂಭ ಮಾಡೋಕ್ಕೆ ಮುಂಚೆ ಈ ತಾಯಿ ಹೋಗಿ ಅವ್ರ ಹತ್ರ ಹೇಳ್ಬಿಡ್ತಾರೆ, ನನಗೆ ಹೆಣ್ಮಗು ಬೇಕು ಅಂತ ಹೇಳಿ. ಶಿ ಟೆಲ್ಸ್ ದಿ ಹೋತ, ದಟ್ ಇಸ್ ದಿ ಒನ್. ಹೋತ ಇಸ್ ದ ಒನ್ ಹೂ ಆಫರ್ಸ್ ಇನ್ ದಿ ಫೈರ್. ದಿ ಅದರ್ಸ್ ಆರ್ ಉದ್ಗಾತ, ದೆನ್ ಬ್ರಹ್ಮ. ದೀಸ್ ಆರ್ ದಿ four types of priests were there. The Hota is the one who offers it into the fire. So she goes and tells him, I want a daughter. So now the moment that seed is sown, ಮನಸ್ಸಿನಲ್ಲಿ ಹೇಳ್ಬಿಟ್ರಲ್ಲ ನನಗೆ ಹೆಣ್ಮಗು ಬೇಕು ಅಂತ ಹೇಳಿದ ಕೂಡಲೇ ಇವಾಗ ಏನಾಯಿತು? ಹೋಮ ಮಾಡೋರು ಮನಸ್ಸಲ್ಲಿ ಏನಿದೆ ಇವಾಗ? ಗಂಡು ಮಗುನ ಹೆಣ್ಮಗು, ಗಂಡು ಮಗುನ ಹೆಣ್ಣು. ಸೊ ಇನ್ಸ್ಟೆಡ್ ಆಫ್ ವಾಟ್ ಎವರ್ ಶ್ರಾದ್ದದೇವ had said was son, and what she has said is daughter. So now there is a confusion in the mind of the priest who is offering. So ಇದಾಯ್ತಲ್ಲ, ಅವ್ರಿಗೆ ಏನು ಸಂಕಲ್ಪ ವಿಕಲ್ಪ ಆಗಕ್ಕೆ ಶುರು ಆಗೋಯ್ತು ಅವರಿಗೆ. Shraddha, wife of the Manu, Shraddha requested the Hota, O Brahman, let a daughter be born to me, let some way be devised for that. ಹೇಗಾದ್ರೂ ನನಗೆ ಮಗಳು ಹುಟ್ಟು ಹಾಗೆ ಮಾಡ್ಬಿಟ್ಟು ನೀನು ಅಂತ. ಮನಸಾ ಚಿಂತಯನ್ ಹೋತಾ ಕನ್ಯಾಮೇವಾಜುಹೋದ್ಧವಿಃ ತತಸ್ತದ್ವ್ಯಭಿಚಾರೇಣ ಕನ್ಯೇಲಾ ನಾಮ ಚಾಭವತ್. How
subtle the homa is, you must understand. The homa is capable of providing whatever we desire. And if there is a disturbance in the mind of the priest who is offering, the disturbance in the mind of the priest, because he is the one who is going to chant the mantras, then the result will be not what one desires, it will be different. ಒಂದು ಹೋಮವನ್ನು ಮಾಡಿದ್ರೆ ಎಷ್ಟು ಅದರಲ್ಲಿ ಶಕ್ತಿ ಇದೆ ಎಂಬುದನ್ನು ತೋರಿಸ್ತಾ ಇದೆ. ಅದರಲ್ಲಿ ನಾವೇನಾದರೂ ಆ ಹೋಮವನ್ನು ಮಾಡುತ್ತಿರುವ ಆ ಹೋತ ಅಂದರೆ ಯಾರು? ಆ ಆಚಾರ್ಯರು. ಹೋತ ಅಂದರೆ ಯಾರು? ಆಚಾರ್ಯರು. ಯಾವ ಆಚಾರ್ಯರು? 4 ಜನ ಇರ್ತಾರೆ. ಆ 4 ಜನರಲ್ಲಿ ಹೋತ ಎಂಬವರು ಆಹುತಿಯನ್ನು ಕೊಡ್ತಾ ಇರೋರು. ಅವರ ಮನಸ್ಸಿನಲ್ಲಿ ಚಂಚಲತೆ ಬಂದ್ಬಿಟ್ರೆ ಹೋಮದ ಫಲ ಬೇರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹ್ಯಾವಿಂಗ್ ಸೀನ್ the hota, that hota, thinking about getting a daughter in the mind, poured oblation in the fire. By that improper act of his, a daughter was born called Ila. Instead of a son, a daughter was born. ಅಂದರೆ ಮಗ ಹುಟ್ಟಲಿಲ್ಲ. ಏನು ಹುಟ್ಟಿದ್ರು? ಮಗಳು ಹುಟ್ಟುಬಿಟ್ಲು. ಮಗಳ ಹೆಸರು ಏನು? ಇಳೆ. ಇಲಾ, ಕನ್ನಡದಲ್ಲಿ ಇಳೆ ಅಂತ ಹೇಳ್ತಾರೆ. ಇಲಾ ಮೀನ್ಸ್ ಪೃಥ್ವಿ, ಇಲಾ ಮೀನ್ಸ್ ಭೂಮಿ, ಇಲಾ ಮೀನ್ಸ್ ಭೂಮಿ. In this in Tamil also, there is one song in which Ila is used. The word Ila is, I'll tell you, it is Sri Chakra Raja Simhasaneshwari. That comes, one word Ila comes. So Ila, a daughter was born, and the daughter was called as Ila. Okay, it has come from the homa. Remember, the daughter is born from the homa, not in the regular process. These are very special births. Atha Raja Sutam Drishtva Provacha Vimana Gurum Katham Sankalpa Vaishamyam Iha Jatam Prabho Tava. The moment Shraddha saw the daughter, ಶ್ರಾದ್ದದೇವರು ಮಗಳನ್ನು ನೋಡಿದ ಕೂಡಲೇ ಇಳೆ ನೋಡಿ. ಹಿಂದಿನ ಕಾಲದಲ್ಲಿ ಈವನ್ ದ ಬರ್ತ್ ಆಫ್ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ದ 4 brothers, ಹೌ ಡಿಡ್ ದ ಬರ್ತ್ ಹ್ಯಾಪನ್? ದ ಮೊಮೆಂಟ್ ದಿ ಆಹುತೀಸ್ ವರ್ ಪೋರ್ಡ್ ಇನ್ ಟು ದಿ ಹೋಮ, ಒಬ್ಬ ಹೋಮ ದೇವತೆ, ಯಜ್ಞ ದೇವತೆ ಬರ್ತಾರೆ. ಅವರು ಪಾಯಸ ತಗೊಂಡ್ಬರ್ತಾರೆ. he brings payasam. The yajna deva comes out from the fire. He brings payasam and then gives it to the priest. And the priest distributes to the wives of Dasharatha Maharaj. Dasharatha Maharajare 3 ಹೆಂಡತಿಯರು. ಯಾರು? ಕೌಸಲ್ಯ, ಸುಮಿತ್ರ, ಕೈಕೇಯಿ. ಅವರಿಗೆ ಇದನ್ನು ಕೊಡ್ತಾರೆ, ಪಾಯಸವನ್ನು ಕೊಡ್ತಾರೆ. ಅವರು ಪಾಯಸವನ್ನು ಸೇವನೆ ಮಾಡಿದ ನಂತರ 4 ಜನ ಅಂದರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹುಟ್ಟುತ್ತಾರೆ. ಅದೇ ರೀತಿಯಾಗಿ ದ್ರೌಪದಿ ಹುಟ್ಟಿದ್ದು ಕೂಡ, ದ್ರೌಪದಿಗೆ ಇನ್ನೊಂದು ಹೆಸರು ಅಗ್ನಿಜ. Draupadi is called as Agnija. She also was born from the fire, directly from the fire. Homadindale she came out from the fire, Homakunda. So like this, Ila has come from the Homakunda. Ilayu kuda elinda bandale, Homakundinda bandirodu. ಅದಕ್ಕೆ ಶ್ರಾದ್ದದೇವರಿಗೆ ದುಃಖ ಆಗಿದೆ. ಏನಪ್ಪ ಮಹಾಪುರುಷರೇ, ವಸಿಷ್ಠರೇ, ನೀವು ಹೋಮವನ್ನು ಮಾಡಿಸಿದ್ದೀರಿ, ಹೆಂಗೆ? ನಾನು ಬಯಸಿದ್ದು ಮಗ, ಆದರೆ ಹುಟ್ಟಿರೋದು ಮಗಳು, ಹೆಂಗಾಯ್ತಿದ್ದು ಅಂತ ಕೇಳ್ತಾರೆ. ತಚ್ಛ್ರುತ್ವಾ ಸಮುನಿರ್ದಧ್ಯೌ ಜ್ಞಾತ್ವಾ ಹೇತುರ್ವ್ಯತಿಕ್ರಮಂ ಈಶ್ವರಂ ಶರಣಂ ಯಾತ ಇಳಾಯಾ ಪುಂಸ್ತ್ವಕಾಮ್ಯಯಾ. Once again, very surprising. This is very surprising. So, ಇದನ್ನು ಕೇಳಿ ವಸಿಷ್ಠರು ಏನು ಮಾಡ್ತಾರೆ? ಅವರು ಮನಸ್ಸಲ್ಲಿ ಧ್ಯಾನ ಮಾಡ್ತಾರೆ. ಓ, ಯಾಕೆ ಇದಾಯಿತು? Why did this happen? Because the thought had come, the wife had come and said, I wanted a daughter. So one thought, only single thought, remember, one single disturbance. ಒಂದೇ ಒಂದು ವಿಚಾರದಲ್ಲಿ ವೈಷಮ್ಯ ಬಂದ ಕೂಡಲೇ ಮಗನ ಬದಲಾಗಿ ಮಗಳು ಹುಟ್ಟಿದ್ದಾಳೆ. I am stressing this point to understand the state of affairs in this world today. How many people have got so many desires, but desire doesn't happen exactly as we desire. There is something or the other which is not what we wish. There are 3 types of fruits of every activity.
There are three types of fruits which one gets out of activity. Karmana trividham phalam. Ishtam, anishtam, mishram cha trividha karmana phalam. ಇದರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ 3 ಪ್ರಕಾರವಾದ ಫಲ ಉಂಟಾಗದೆ ನಾವು ಮಾಡುವ ಕ್ರಿಯೆಗಳಲ್ಲಿ ನಮಗೆ ಬೇಕಾದದ್ದು ಅದಕ್ಕೆ ಇಷ್ಟ ಫಲ. ವಾಟ್ ಎವರ್ ವಿ ಡಿಸೈರ್ ಇಸ್ ಕಾಲ್ಡ್ ಇಷ್ಟ ಫಲ. ವಾಟ್ ವಿ ಡೋಂಟ್ ಡಿಸೈರ್ ಇಸ್ ಕಾಲ್ಡ್ ಅನಿಷ್ಟ ಫಲ. ವಾಟ್ ವಿ ಡೋಂಟ್ ಡಿಸೈರ್ ಇಸ್ ಕಾಲ್ಡ್, ನಮಗೆ ಬೇಡದಿದ್ದು ಯಾವುದು ಅನಿಷ್ಟ. ಮಿಶ್ರ ಅಂದರೆ ಸ್ವಲ್ಪ ಇಷ್ಟಪಟ್ಟಿದ್ದು ಸ್ವಲ್ಪ ಇಷ್ಟಪಡದೇ ಇರೋದು. ವಾಟ್ ವಿ ಲೈಕ್ ಆ್ಯಂಡ್ ವಾಟ್ ವಿ ಡೋಂಟ್ ಲೈಕ್. 3 types of fruits you can get from a karma depending upon the concentration which we have applied. So hearing that, the sage Vasishtha meditated and knew the breach, that is transgression of the Hota priest. O king, pray and take refuge in Shiva, desiring masculinity of your child. The child is already born as a female, but now Vasishtha is saying, pray to Devi and request her that this girl should become a boy. Vasishtha Rishi is not the one who performed the yoga, it is the Hota, a priest. He had placed a priest to perform. So you pray. ನೀವು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಹೆಣ್ಣು ಮಗು ಗಂಡು ಮಗು ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಾಧ್ಯ ಅಲ್ಲ? ಸಾಧ್ಯನಾ? ನೋಡಿ, ಇವಾಗ ಸಾಧ್ಯ ಆಗುತ್ತೆ ನೋಡು. ಮುನೇಸ್ತಪ ಪ್ರಭಾವಾಚ ಪರೇಶಾನುಗ್ರಹಾತ್ ತಥಾ ಪಶ್ಯತಾಂ ಸರ್ವಲೋಕಾನಾಂ ಇಲಾ ಪುರುಷತಾಮಗಾ. By the power of penance of that sage and the blessings of the supreme God Shiva, not Devi, Shiva, Ila became a man right before the people looking at it, looking at her. ಎಲ್ಲರೂ ನೋಡ್ತಾ ಇದ್ದಾಗೇನೆ ಪ್ರಾರ್ಥನೆ ಮಾಡಿದ ಕೂಡಲೇ ಶಿವನನ್ನು ಕುರಿತು, ಭಗವಂತನಾದ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡಿದ ಕೂಡಲೇ ಆ ಮಗು, ಹೆಣ್ಣು ಮಗು ತಕ್ಷಣ ಎಲ್ಲರ ಕಣ್ಣು ಮುಂದೆ ಗಂಡು ಮಗುವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಇಟ್ ಬಿಕಮ್ ಅ ಮೇಲ್ ಚೈಲ್ಡ್. ಗುರುಣಾ ಕೃತ ಸಂಸ್ಕಾರಃ ಸುದ್ಯುಮ್ನೋಥ ಮನೋಸುತಃ ನಿಧಿರ್ ಬಭೂವ ವಿದ್ಯಾನಾಂ ಸರಿತಾಮಿವ ಸಾಗರಃ. Sage Vasishtha performed all the necessary rites, Jata Karma, Upanayana, etc. The son of Manu was called Sudyumna. He became a reservoir of all sciences, even as the ocean is of the rivers. So, ವಸಿಷ್ಠರ ಇದರಲ್ಲಿ ಅವರ ಅನುಗ್ರಹದಿಂದ, ಅವರ ಮಾರ್ಗದರ್ಶನದಲ್ಲಿ ಈ ಮಗನಿಗೆ ಮಗ ಆಗಿದಲ್ಲ ಇವಾಗ ಸುದ್ಯುಮ್ನ ಅಂತ ಹೆಸರು ನಾಮಕರಣ ಆಯಿತು. ಅವನಿಗೆ ಉಪನಯನ ಆಯಿತು. ಉಪನಯನ ಆಗಿ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಅವರಿಗೆ. ಅವರ ಶ್ರಾದ್ದ ದೇವ ಎಂಬವರು ಒಬ್ಬ ಮನು, ಅವರ ಮಗ ಬಂದು ಇವಾಗ ಸುದ್ಯುಮ್ನ ಎಲ್ಲ ಜ್ಞಾನವನ್ನು ಪಡೆದಿದ್ದಾರೆ. ಸೊ ಸುದ್ಯುಮ್ನ ಇಸ್ ದ ನೇಮ್ ಗಿವನ್ ಟು ದಟ್ ಬಾಯ್ ನೌ, ಆ್ಯಂಡ್ ಹಿ ಹಸ್ ಬೀನ್ ಇನಿಷಿಯೇಟೆಡ್, ಈಸ್ ಬೀನ್ named as Sudyumna and then initiated with the investiture ceremony, and now he has become a very, very learned person. Atha kalena Sudyumnah karunyam samavapya mrigayartham vanam yato hayamaruhya saindhavam. With the passage of time, Sudyumna attained youth. Mounting a horse from Sindhu country, he went to the forest for hunting. ನಿಧಾನವಾಗಿ ಕಾಲಕ್ರಮದಲ್ಲಿ ಸುದ್ಯುಮ್ನ ಬೆಳೀತಾ ಇದ್ದಾನೆ. ಬೆಳೆದ ತಕ್ಷಣ ಒಂದು ದಿವಸ ಕುದುರೆಯನ್ನು ಹತ್ತಿ ಅವನು ಇದಕ್ಕೆ ಅಡವಿಗೆ, ಕಾಡಿಗೆ ಹೋಗ್ತಾ ಇದ್ದಾನೆ. ಅವನು ಬೇಟೆ ಆಡೋಕ್ಕೋಸ್ಕರ ಹೋಗ್ತಾ ಇದ್ದಾನೆ, ಕಾಡಿಗೆ ಹೋಗ್ತಾ ಇದ್ದಾನೆ. ಸೊ ಈಸ್ ಗೋಯಿಂಗ್ ಟು ದ ಫಾರೆಸ್ಟ್ ಫಾರ್ hunting. ವನಾದ್ವನಾಂತರಂ ಗಚ್ಚನ್ ಬಹುಬಭ್ರಾಮ ಸಾನುಗಃ ದೈವಾದ್ ಅಧಸ್ತಾಧೇಮಾದ್ರೇ ಸಕುಮಾರೋ ವನಂ ಯಯೌ.
ಬಿಟ್ಟು ತುಂಬ ಕಾಡುಗಳೆಲ್ಲ ಹೋಗಿ 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 ಮಾಡಿದ ಹಿಮಾಲಯ ಪರ್ವತಕ್ಕೆ ಬಂದ್ಬಿಡ್ತಾರೆ. ಹಿಮಾಲಯ ಪರ್ವತ ಬಂದ. He has come to the Himalayas now, where there is also forest at the foot of the Himalayas. That there he has reached. Kasminchit samaye yatra bharyaya aparnaya saha aramadeva devastu shankaro bhagavan muda. ಆ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ಅವರು ಮದುವೆ ಆಗಿದ್ದಾರೆ. ಮದುವೆಯಾಗಿ ಆ ಸಮಯದಲ್ಲಿ ಸಾಮಾನ್ಯವಾಗಿ ಸಂತೋಷವಾಗಿ ಬಾಳ್ತಾ ಇದ್ದಾರೆ. ಬೋತ್ ಆಫ್ ದೆಮ್ ಆರ್ ರಿಜಾಯ್ಸಿಂಗ್ ಇನ್ ದಟ್ ಟೈಮ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸಂತೋಷವಾಗಿ ಬಾಳ್ತಾ ಇರಬೇಕಾದ್ರೆ ಇವರಲ್ಲಿ ಹೋಗಿರೋದು ಯಾರು ಹೋಗಿರೋದು? ಸುದ್ಯುಮ್ನ ಅಲ್ಲಿ ಹೋಗಿದ್ದಾನೆ. ತದಾತು ಮುನಯಸ್ತತ್ರ ಶಿವದರ್ಶನ ಲಾಲಸಾ ಆಜಗ್ಮುರಥ ತಾನ್ ದೃಷ್ಟ್ವಾ ಗಿರಿಜಾ ವ್ರೀಡಿತಾ ಭವತ್. This is not the time when Sudyumna has gone. They are much earlier. This has happened some other time, in the ancient times. ಹಿಂದೆ ಯಾವುದೋ ಕಾಲದಲ್ಲಿ, ಇವು ಸುದ್ಯುಮ್ನ ಹೋಗಿರೋ ಸಮಯದಲ್ಲಿ ಅಲ್ಲ, ಸುದ್ಯುಮ್ನ ಹೋಗಿದ್ದಾನೆ. ಹಿಂದೆ ಕಾಲದಲ್ಲಿ ಒಂದ್ಸಾರಿ ಪಾರ್ವತಿ ಪರಮೇಶ್ವರ ಆನಂದವಾಗಿರಬೇಕಾದ್ರೆ ಋಷಿಗಳಲ್ಲಿ ಹೋಗಿದ್ದಾರೆ. ಸಮ್ ರಿಷೀಸ್ ಹ್ಯಾವ್ ಗಾನ್ ಟು ದಟ್ ಫಾರೆಸ್ಟ್ ಇನ್ ಸಮ್ ಏನ್ಷಿಯಂಟ್ ಟೈಮ್ಸ್. ರಮಮಾಣ. At that time sages came there with a desire to see Lord Shiva. Seeing them, Parvati became abashed. ಸೊ ಅಲ್ಲಿ ಆನಂದವಾಗಿರೋ ಸಮಯದಲ್ಲಿ ಋಷಿಗಳು ಹೋದಾಗ ಪಾರ್ವತಿಗೆ ತುಂಬ ಸಂಕೋಚವಾಗ್ಬಿಡ್ತು. They came to see Shiva, but Parvati was very very shy because they were in a different mood. ಬೇರೆ ಥರ ಮನಸ್ಸಿರ್ಬೇಕಾದ್ರೆ ಅವ್ರು ಬಂದ್ಬಿಟ್ಟಿದ್ದಾರೆ. ರಮಮಾಣೌ ತು ತೌ ದೃಷ್ಟ್ವಾ ಗಿರಿಶೌ ಸಂಶಿತವ್ರತಾಃ ನಿವೃತ್ತಾ ಮುನಯೋ ಜಗ್ಮುರ್ ವೈಕುಂಠ ನಿಲಯಂ ತದಾ. ಆ ಸಮಯದಲ್ಲಿ ಋಷಿಗಳು ಅವರಿಬ್ಬರು ನೋಡ್ಬಿಟ್ಟು ನಮಸ್ಕಾರ ಮಾಡಿ ಹೊರಟು ಬಿಡ್ತಾರೆ. ರಿಷೀಸ್ ಹ್ಯಾವ್ ಗಾಟ್ ದೇರ್ ಡಿಫರೆಂಟ್ ಇಂಟೆನ್ಷನ್ಸ್. ದೇ ಗೋ ಅವೇ ಫ್ರಮ್ ದೇರ್ ಟು ವೈಕುಂಠ. ಪ್ರಿಯಾಯ ಪ್ರಿಯಮನ್ವಿಚ್ಛನ್ ಶಿವೋರಣ್ಯಂ ಶಶಾಪಃ ಅದ್ಯಾರಭ್ಯ ವಿಷೇದ್ಯೋತ್ರ ಕುಮಾನ್ಯೋಷಿತ್ ಭವೇದಿತಿ. So in order to, he saw that Parvati was disturbed. When the rishis came there, Parvati was disturbed. So Shiva, after the rishis had gone away, immediately he pronounced what you call a prediction. Not just a prediction, he pronounced a word. It's not a curse, but he pronounced a prediction that whoever enters this forest, a man, he'll become a woman. Any man who enters this forest in future, he will become a woman. ಇನ್ಮೇಲಿಂದ ಯಾರಾದರೂ ಈ ಕಾಡಿಗೆ ಒಬ್ಬ ಗಂಡು ಬಂದರೆ ಅವನು ಹೆಣ್ಮಗು ಆಗ್ಬಿಡ್ತಾನೆ ಅಂತ ಶಿವ ಏನು ಮಾಡಿಬಿಟ್ರು, ಒಂದು ಶಾಪವನ್ನು ಹೇಳಿಬಿಟ್ರು ಅಲ್ಲಿ. ತತ ಆರಭ್ಯ ತಂ ದೇಶಂ ಪುರುಷಾ ವರ್ಜಯಂತಿ ತತ್ರ ಪ್ರವಿಷ್ಟ ಸುದ್ಯುಮ್ನೋ ಬಭೂವ ಪ್ರಮದೋತ್ತಮ. So the people who came to know about this, ಈ ಶಾಪವನ್ನು ಶಿವ ಕೊಟ್ಟಿದ್ದಾರೆ. ಋಷಿಗಳಿಗೆ ಗೊತ್ತಾಗುತ್ತೆ. Rishis were aware that in future any man enters this area, he will become a woman. Rishis were aware. So Rishis are Trikala Jnani. But this Sudyumna did not know about it. So he entered the forest. ಸುದ್ಯುಮ್ನಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಯಾರು ಹೋದ್ರು ಕೂಡ ಹೆಣ್ಮಗು ಆಗ್ಬಿಡ್ತಾರೆ ಗೊತ್ತಿಲ್ಲ. ಅವನು ಅಲ್ಲಿ ಕುದುರೆ ತಗೊಂಡು ಹೋಗಿದ ತಕ್ಷಣ ಮೊಮೆಂಟ್ ಈ ಎಂಟರ್ಡ್ he became a woman. Again he became a woman. ಇವಾಗ ವಯಸ್ಸಿಗೆ ಬಂದಿರೋ ಹುಡುಗ, ವಯಸ್ಸಿಗೆ ಬಂದಿರೋ he has become a woman now. We will pause here. ಶ್ರೀಮನ್ ನಾರಾಯಣ ನಾರಾಯಣ ನಾರಾಯಣ.
सरस्वती देवी जगन्माता दुर्गा लक्ष्मी सरस्वती देवी जगन्माता देवी जगन्माता मां पाहि जगन्माता देवी जगन्माता मां पाहि जगन्माता पाहि जगन्माता मां पाहि जगन्माता पाहि जगन्माता मां पाहि जगन्माता अम्बे जगन्माता जगदम्बे जगन्माता अम्बे जगन्माता जगदम्बे जगन्माता पाहि जगन्माता मां पाहि जगन्माता पाहि जगन्माता मां पाहि जगन्माता दुर्गा लक्ष्मी सरस्वती देवी जगन्माता ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः सर्वे भवन्तु सुखिनः सर्वे सन्तु निरामयाः सर्वे